ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಗ್ರಾಮರ್ ನಿಮ್ಗೆ ಎಷ್ಟು ಲಿಂಕ್ ಕೊಟ್ಟರು ಮತ್ತೆ ನೀವು ಸರ್ ಗ್ರಾಮರು ಅಂತ ಇದ್ದೀರಾ. ನನಗೆ ಗೊತ್ತು ಯಾಕೆ ಹೇಳ್ತಾ ಇದ್ದೀರಾ ಅಂದರೆ ಇನ್ನೂ ಪ್ರಿಪ್ರೇಷನ್ ತಾವುಗಳು ಮಾಡ್ಕೊಂಡಿಲ್ಲ, ಎಲ್ಲಿ ಫೇಲ್ ಆಗಿಬಿಡ್ತೀನೋ ಅಂತ ಚಿಂತೆ ಹತ್ತಿಬಿಟ್ಟಿದೆ. ಹಾಗಾಗಿಯೇ ಸರ್ ಸ್ವಲ್ಪ ಗ್ರಾಮರು ಅಂತ ಇದ್ದೀರಾ. ಏನು ತಲೆ ಬಿಸಿಲ್ಲ. ಈ ಒಂದು ಮೇನ್ ಕ್ವಶನ್ ಎಕ್ಸಾಮಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಏನಂತ ಇದೆ? ಸೂಟಬಲ್ ಫಾರಮ್ ಆಫ್ ದಿ ವರ್ಬ್ಸ್ ಅಂತ ಇದೆ. ಎಲ್ಲಿದೆ ನಿಮಗೆ ಟಿಕ್ ಹಾಕಿ ನಾನು ತೋರಿಸ್ತೀನಿ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಈ ಒಂದು ಸೆಂಟೆನ್ಸು ನಿಮ್ಮ ಕ್ವಶನಲ್ಲಿದ್ದರೆ ನಾನೀಗ ಹೇಳ್ಕೊಡ್ತಾ ಇದ್ದೀನಲ್ವ, ಆ ಟ್ರಿಕ್ಕನ್ನು ಯೂಸ್ ಮಾಡಿ ತಾವುಗಳು ಎಕ್ಸಾಮಲ್ಲಿ ಬರಿಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯೋ ಹೇಳ್ತಾ ಇರೋದು? ಭಾಳ ಈಸಿಯಾಗಿ ತಿಳಿಸ್ತಾ ಇದ್ದೇನೆ ಕನ್ನಡದಲ್ಲಿ. ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಈ ಒಂದು ಮೇನ್ ಕ್ವಶನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಬಿಟ್ಟ ಸ್ಥಳ ತುಂಬಿ ಅಂತ ಅರ್ಥ. ಸೂಟಬಲ್ ಫಾರಮ್ ಆಫ್ ದಿ ವರ್ಬ್ಸ್ ಅಂತ ಹೇಳಿದರೆ ಅವರು ಬ್ರಾಕೆಟಲ್ಲಿ ಇಲ್ಲಿ ವರ್ಬ್ಸ್ಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಬ್ರಾಕೆಟಲ್ಲಿ ವರ್ಬ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ವರ್ಬ್ಸ್ಗಳನ್ನು ನಾನು ಏನು ಮಾಡಬೇಕು ಅಂದರೆ ಚೇಂಜ್ ಮಾಡಿ ಬರಿಬೇಕು. ಸ್ಟಾರ್ಟ್ ಮಾಡೋಣ ಆನ್ಸರು. ನಾನು ಆ ಆನ್ಸರೇ ಓದಲ್ಲ, ಅಂದರೆ ಕ್ವಶನ್ನೇ ಓದಲ್ಲ, ಆದರೂ ಕೂಡ ಆನ್ಸರು ಸರಿಯಾಗಿ ಬರಿತಾ ಹೋಗ್ತೇನೆ. ನಿಮಗೆ ಯಾವ ರೀತಿಯಾಗಿ ಅಂತ ನಾನು ತೋರಿಸ್ತೇನೆ. ಈಗ ನೋಡಿ, ಎಕ್ಸಾಮಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರೆಯೋ ನೀವು ಅಷ್ಟು ಅವಶ್ಯಕತೆ ಇಲ್ಲ. 35 ಅಂತ ಹಾಕಬೇಕು. ಅರ್ಥ ಆಗುತ್ತಲ್ವ? 35 ಅಂತ ಹಾಕಬೇಕು. ಹಾಕಿಬಿಟ್ಟು ನಂತರದಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ ABC ಅಂತ ಕಂಟಿನ್ಯೂ ಬರಿಬೇಕು. ಆನ್ಸರು ಇಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಈಗ ನಾನು ಇದಿಷ್ಟು ಏನು ಓದಲ್ಲ ಸರ್, ಡೈರೆಕ್ಟಾಗಿ ಇಲ್ಲಿ ಆನ್ಸರ್ ಬರೀತೇನೆ. ಟ್ರಸ್ಸಸ್ ಅಂದರೆ ಕೂದಲುಗಳು ಅಂತ, ಆದರೂ ಗೊತ್ತಿಲ್ಲ ಅಂದ್ಕೊಳ್ಳಿ. ಇದು ಬಹುವಚನ. ಅರ್ಥ ಆಗತ್ತಲ್ವ? ಬಹುವಚನ. ಇಲ್ಲಿ ನಮಗೆ ಒಂದು ವರ್ಬು ಬೇಕು, ಅದಕ್ಕೆ ಹಿಂಟನ್ನು ಕೊಟ್ಟಿದ್ದಾರೆ. ಬಿ ಅಂತ ಕೊಟ್ಟಿದ್ದಾರೆ. ಭಾಳ ಜನ ಬೀಡ್ ಅಂತ ಬರೀತೀರಾ, ಬೀನ್ ಅಂತ ಬರೀತೀರಾ, ಬೀಯಿಂಗ್ ಅಂತ ಬರೀತೀರಾ. ಎಲ್ಲದೂ ಕೂಡ ತಪ್ಪು ಆನ್ಸರ್ ಅದು. ಆಯಿತಾ? ಟ್ರಸ್ಸಸ್ ಅಂದರೆ ಬಹುವಚನ. ಹಾಗಿದ್ರೆ ಅಲ್ಲಿ ಸರಿಯಾದ ಉತ್ತರ ವರ್ ಅಂತ ಬರುತ್ತೆ. ಆಯಿತಾ? WERE ವರ್ ಅಂತ ಹೇಳಿದರೆ ಅದು ಒಂದು ವರ್ಬು. ನೆನ್ಪಿಟ್ಕೊಳ್ಳಿ. ಬಿ ಅಂತ ಬಂದಾಗ ವಾಸ್ ಅಂತ ಬರುತ್ತೆ ಅಥವಾ ವರ್ ಅಂತ ಬರುತ್ತೆ. ವಾಸ್ ಅಂತ ಬಂದರೆ ಇಲ್ಲಿ ಸಿಂಗ್ಯುಲರ್ ಇರಬೇಕು. ಅರ್ಥ ಆಯ್ತಾ? ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಇಲ್ಲಿ ದೇ ಅಂತ ಬಂದರೆ ದೇ ವರ್. ಬ್ರಾಕೆಟಲ್ಲಿ ಬಿ ಇದ್ದರೆ ಇಲ್ಲಿ ವಾಸ್ ಅಥವಾ ವರನ್ನು ಬರಿಬೇಕು. ಇಲ್ಲಿ ಯಾವುದು ಬರುತ್ತೆ? ಈಗ ನಮಗೆ ಟ್ರಸ್ಸಸ್ ಅಂತ ಇದೆ, ಬಹುವಚನ ಬರುತ್ತೆ. ನಂತರದಲ್ಲಿ ಇಲ್ಲಿ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀನಿ ನಾನು. ಗ್ಲೀಮ್ ಅಂತ ಇದೆ. ಗ್ಲೀಮಿನ ಭೂತಕಾಲ ಅಂದರೆ ಪಾಸ್ಟ್ ಟೆನ್ಸ್ ಏನು? ಪಾಸ್ಟ್ ಟೆನ್ಸ್ ಗ್ಲೀಮ್ಡ್ ಅಂತ ಬರಿಬೇಕು. GLEAMED. ನೋಡಿ, ಇಷ್ಟೇ ಆನ್ಸರು. ಗ್ಲೀಮ್ಡ್ ಅಂತ ಬರಿಬೇಕು, ಅಷ್ಟೇ ಆನ್ಸರು. ಅರ್ಥ ಆಗುತ್ತಲ್ವಾ? ಗ್ಲೀಮ್ಡ್ ಅಂತ ಬರಿಬೇಕು, ಅಷ್ಟೇ ಪುಟ ಆನ್ಸರು. ಯಾಕೆ ಸರ್ ಅಷ್ಟೇ ಆನ್ಸರು? ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಕೊಟ್ಟಿದ್ದಾರೆ, ನಾವು ಪಾಸ್ಟ್ ಟೆನ್ಸನ್ನು ಬರಿಬೇಕಾಗತ್ತೆ. ಹೇಗೆ ಗೊತ್ತಾಯಿತು ಪಾಸ್ಟ್ ಟೆನ್ಸ್ ಬರಿಬೇಕು ಅನ್ನೋದು? ತಾವುಗಳು ಟೆನ್ಷನ್ ತಗೋಬೇಡಿ. 100% ಪಾಸ್ಟ್ ಟೆನ್ಸ್ ಆನ್ಸರ್ಸನ್ನೇ ತಮಗೆ ಎಕ್ಸಾಮಲ್ಲಿ ನೀಡ್ತಾರೆ. ತಮಗೆ ಯಾರಿಗೂ ಕೂಡ ಅಂಥ ದ್ರೋಹ ಅವರು ಮಾಡಲ್ಲ. ಆಯಿತಾ? ಅದಕ್ಕೆ ಒಂದು ರೀಸನ್ ಇದೆ. ಇಲ್ಲಿ ಸ್ಟುಡ್ ಅಂತ ಇದೆ ಅಲ್ವಾ, ಇದು ಬಹುವಚನ. ಹಾಗಾಗಿ ಇದು ಏನಂತೀರ ನೀವು? ಭೂತಕಾಲ. ಕನ್ನಡದಲ್ಲಿ ಎಲ್ಲ ಸಮಯದಲ್ಲಿ ಕೆಲವೊಮ್ಮೆ ತಪ್ಪಾಗುತ್ತೆ ವಿದ್ಯಾರ್ಥಿಗಳೇ. ದಿಸ್ ಈಸ್ ಪಾಸ್ಟ್ ಟೆನ್ಸ್, ದಿಸ್ ಈಸ್ ಇನ್ ಪಾಸ್ಟ್ ಟೆನ್ಸ್, ದಿಸ್ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಸೊ ವಿ ನೀಡ್ ಟು ಯೂಸ್ ಆಲ್ ಪಾಸ್ಟ್ ಟೆನ್ಸ್ ವರ್ಬ್ ಇನ್ ಅವರ್ ಬ್ಲ್ಯಾಂಕ್ಸ್ ಅಂದರೆ ಬಿಟ್ಟ ಸ್ಥಳದಲ್ಲಿ ಎಲ್ಲದೂ ಕೂಡ ಏನಂತೀರ ತಾವುಗಳು? ಭೂತಕಾಲದ ವರ್ಬುಗಳನ್ನು ಯೂಸ್ ಮಾಡಬೇಕಾಗತ್ತೆ, ಕ್ರಿಯಾಪದಗಳನ್ನು. ಅರ್ಥ ಆಯ್ತಾ? ಈಗ ಬನ್ನಿ, ಇಲ್ಲಿ 2 ಡ್ಯಾಶ್ ಇದೆ. ಮಕ್ಕಳೇನು ಮಾಡ್ತಾರೆ? ಒಂದೇ ಡ್ಯಾಶ್ ಬರೆದು ಬರ್ತಾರೆ. ಹಾಗಲ್ಲ, ಇದಕ್ಕೊಂದು ಮಾರ್ಕ್ಸ್ ಬಂತು, ಇದಕ್ಕೊಂದು ಮಾರ್ಕ್ಸ್ ಬಂತು. ಈಗ ಇದಕ್ಕೆ ಬರಿಬೇಕು. ಇಲ್ಲಿ ಹ್ಯಾವ್ ಸ್ಪ್ಲ್ಯಾಶ್ಡ್ ಅಂತ ಇದೆ. ನೋಡಿ, ಹ್ಯಾವ್ಗೆ ಪಾಸ್ಟ್ ಟೆನ್ಸ್ ಏನೋ ಹ್ಯಾಡ್ ಅಂತ ಬರಿಬೇಕು. ಬರೆದ್ರಾ? ಮುಗೀತು. ಸ್ಪ್ಲ್ಯಾಶಿಗೆ V3 ಫಾರಮ್ ಏನು? ಸ್ಪ್ಲ್ಯಾಶ್ಡ್. SPLASHED. ನೋಡಿ, ಹ್ಯಾಡ್ ಸ್ಪ್ಲ್ಯಾಶ್ಡ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಅರ್ಥ ಆಯ್ತಲ್ವಾ? ಇದು ಇನ್ನೂ ಭಾಳ ಡೌಟ್ ಇದ್ದರೆ ಇನ್ನೂ ಭಾಳ ಕ್ಲಿಯರಾಗಿ ನನ್ನ ಗ್ರಾಮರ್ ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲನೇಷನನ್ನು ಮಾಡಿಕೊಟ್ಟಿದ್ದೇನೆ. ಸಮಯದ ಅಭಾವದ ಕಾರಣದಿಂದ ನಾವುಗಳು ಇಷ್ಟಿಷ್ಟೇ ಶಾರ್ಟ್ ವೀಡಿಯೋಗಳನ್ನು, 5 ನಿಮಿಷದ ವೀಡಿಯೋಗಳನ್ನು ಮಾಡಿ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ನಾವು ನಿಮ್ಮ ಪ್ರೀತಿ ಸಹಕಾರ ಇರಲಿ. ಎಲ್ಲ ವೀಡಿಯೋಗಳಲ್ಲಿ ನಾನು ನಿಮಗೆ ಕೇಳ್ಕೊತಾ ಇರೋದು ಇಷ್ಟೇ, ನಮ್ಮ ವೀಡಿಯೋಸ್ಗಳನ್ನು ತಾವುಗಳು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಜೊತೆಗೆ ಒಂದು ಲೈಕ್ ಎಲ್ಲ ಇರಬೇಕು ಅಂತ. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ ವಿದ್ಯಾರ್ಥಿಗಳೇ. ಬಿ ಅಂತ ಬಂದರೆ ಬ್ರಾಕೆಟಲ್ಲಿ ವಾಸು ಅಥವಾ ವರ್ ಬರುತ್ತೆ ಡ್ಯಾಶಿಗೆ. ಹಾಗಿದ್ರೆ ವಾಸ್ ಯಾವಾಗ ಬರುತ್ತೆ ಅಂದರೆ ಇಲ್ಲಿ ಏಕವಚನ ಇದ್ದಾಗ, ಅಂದರೆ ಸಿಂಗ್ಯುಲರ್ ಇದ್ದಾಗ. ಇಲ್ಲಿ ವರ್ ಯಾಕೆ ಬಂತು ಅಂತ ಹೇಳಿದರೆ ಇಲ್ಲಿ ಬಹುವಚನ ಇದೆ. ಇದು ಯಾಕೆ ಗ್ಲೀಮ್ಡ್ ಅಂತ ಬಂತು ಅಂದರೆ ಇದರ ಪಾಸ್ಟ್ ಟೆನ್ಸು. ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ.
ಇಲ್ಲಿ ಹ್ಯಾಡ್ ಯಾಕೆ ಬಂತು ಆನ್ಸರಿಗೆ ಅಂದರೆ ಹ್ಯಾವಿನ ಪಾಸ್ಟ್ ಟೆನ್ಸು ಹ್ಯಾಡ್ ಆಗುತ್ತೆ. ಸ್ಪ್ಲ್ಯಾಶಿಗೆ V3 ಫಾರಮ್ಮು ಸ್ಪ್ಲ್ಯಾಶ್ಡ್ ಅಂತ ಆಗುತ್ತೆ. V3 ಅಂತ ಹೇಳಿದರೆ ಪಾಸ್ಟ್ ಪಾರ್ಟಿಸಿಪಲ್ PP. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟರಿ. 5 ನಿಮಿಷದ ವಿಡಿಯೋದಲ್ಲಿ ಎಲ್ಲದೂ ಕೂಡ 4 ಅಂಕದ ಒಂದು ಇದನ್ನು ಮುಗಿಸಿಕೊಟ್ಟಿದ್ದೇನೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.